ನಮಸ್ಕಾರ. ಮನೆಯಲ್ಲಿ ಹೊಸ ಅತಿಥಿ ಬಂದಿದ್ದಾರಾ? ಮೊದಲನೇದಾಗಿ ನಿಮಗೆಲ್ರಿಗೂ ಶುಭಾಶಯಗಳು. ಹೊಸ ಪೋಷಕರಾದಾಗ ಮಗುವಿನ ಪ್ರತಿಯೊಂದು ಸಣ್ಣ ವಿಷಯವೂ ದೊಡ್ಡದಾಗೇ ಕಾಣುತ್ತೆ ಅಲ್ವಾ? ಅದರಲ್ಲೂ ಈ ಹೊಕ್ಕಳ ಬಳ್ಳಿಯ ಆರೈಕೆ ಬಗ್ಗೆ ಸ್ವಲ್ಪ ಆತಂಕ ಇರೋದು ಸಹಜ. ಆದರೆ ಚಿಂತೆ ಮಾಡಬೇಡಿ, ಇದು ತುಂಬನೇ ಸರಳವಾದ ವಿಷಯ. ಬನ್ನಿ, ಇದರ ಬಗ್ಗೆ ಎಲ್ಲವನ್ನೂ ಸುಲಭವಾಗಿ ಅರ್ಥ ಮಾಡ್ಕೊಳ್ಳೋಣ. ಕಿಡ್ಸ್ ಕನ್ಸಲ್ಟೆಂಟ್ ಚಾನೆಲ್ಗೆ ಎಲ್ಲರಿಗೂ ಸ್ವಾಗತ. ನಾನು ನಿಮ್ಮ ಮಕ್ಕಳ ವೈದ್ಯ. ನಾವು ಇಲ್ಲಿ ಚರ್ಚಿಸುವ ಎಲ್ಲಾ ಮಾಹಿತಿಗಳು ಕೇವಲ ಶೈಕ್ಷಣಿಕ ಉದ್ದೇಶಕ್ಕಾಗಿ ಮಾತ್ರ. ನಿಮ್ಮ ಮಗುವಿನ ಆರೋಗ್ಯದ ಬಗ್ಗೆ ಯಾವುದೇ ನಿರ್ದಿಷ್ಟವಾದ ಪ್ರಶ್ನೆಗಳಿದ್ರೆ ಅಥವಾ ಅನುಮಾನಗಳಿದ್ರೆ ದಯವಿಟ್ಟು ನಿಮ್ಮ ವೈದ್ಯರನ್ನೇ ಸಂಪರ್ಕಿಸಿ. ಸರಿ, ಹಾಗಾದ್ರೆ ವಿಷಯಕ್ಕೆ ಬರೋಣ. ಮಗು ಹುಟ್ಟಿದ ನಂತರ ಹೊಕ್ಕಳ ಬಳ್ಳಿಯನ್ನ ಕತ್ತರಿಸಿ ಒಂದು ಸಣ್ಣ ತುಂಡನ್ನು ಹಾಗೇ ಬಿಟ್ಟಿರ್ತಾರೆ. ಇದನ್ನೇ ನಾವು ಅಂಬಿಲಿಕಲ್ ಕಾರ್ಡ್ ಸ್ಟಂಪ್ ಅಂತ ಕರಿತೀವಿ. ಒಂದು ಮುಖ್ಯವಾದ ವಿಷಯ ಅಂದ್ರೆ ಇದರಲ್ಲಿ ಯಾವುದೇ ನರಗಳಿರೋದಿಲ್ಲ. ಸೊ ಇದರಿಂದ ಮಗುವಿಗೆ ಸ್ವಲ್ಪನೂ ನೋವಾಗೋದಿಲ್ಲ. ಹಾಗಾಗಿ ಇದರ ಆರೈಕೆ ಮಾಡೋಕೆ ಹೆದರುವ ಅವಶ್ಯಕತೆ ಇಲ್ಲ. ಇದು ತುಂಬಾ ಸುಲಭ. ಹೊಕ್ಕಳ ಬಳ್ಳಿಯ ಪಯಣ ಹೇಗಿರುತ್ತೆ ಅಂತ ನೋಡೋಣ ಬನ್ನಿ. ಹುಟ್ಟಿದಾಗ ಅದು ಸಾಮಾನ್ಯವಾಗಿ ಬಿಳಿ ಬಣ್ಣದಲ್ಲಿ ಸ್ವಲ್ಪ ಒದ್ದೆಯಾಗಿ ಕಾಣಿಸುತ್ತೆ. ದಿನಗಳು ಕಳೆದಂತೆ ಅದು ನಿಧಾನವಾಗಿ ಒಣಗುತ್ತಾ ಮೊದಲು ಕಂದು ಬಣ್ಣಕ್ಕೆ, ನಂತರ ಕಪ್ಪು ಬಣ್ಣಕ್ಕೆ ತಿರುಗುತ್ತೆ. ಇದು ಒಂದು ನಾರ್ಮಲ್ ಪ್ರೋಸೆಸ್. ಹಾಗಾಗಿ ಇದರ ಬಣ್ಣ ಬದಲಾಗುವುದನ್ನು ನೋಡಿ ಗಾಬರಿ ಆಗಬೇಡಿ. ಸಾಮಾನ್ಯವಾಗಿ 1 ರಿಂದ 3 ವಾರಗಳ ಒಳಗಾಗಿ ಅದು ಸಂಪೂರ್ಣವಾಗಿ ಒಣಗಿ ತಾನಾಗಿಯೇ ಉದುರಿ ಹೋಗುತ್ತೆ. ಉಂಫಾಲೈಟಿಸ್ ಅಂದ್ರೆ ಹೊಕ್ಕಳ ಬಳ್ಳಿಯ ಸೋಂಕು. ಈಗಿನ ಕಾಲದಲ್ಲಿ ಆಸ್ಪತ್ರೆಯಲ್ಲಿ ಹುಟ್ಟೋ ಆರೋಗ್ಯವಂತ ಮಕ್ಕಳಲ್ಲಿ ಇದು ಕಾಣಿಸ್ಕೊಳ್ಳೋದು ತುಂಬಾನೇ ಅಪರೂಪ. ಆದರೂ ಇದರ ಬಗ್ಗೆ ನಮಗೆ ತಿಳಿದಿರೋದು ಬಹಳ ಮುಖ್ಯ. ಯಾಕೆಂದ್ರೆ ಒಂದು ವೇಳೆ ಇದು ಬಂದ್ರೆ ಸರಿಯಾದ ಸಮಯಕ್ಕೆ ಚಿಕಿತ್ಸೆ ಕೊಡಿಸೋದು ಅತಿ ಅವಶ್ಯಕ. ಇಲ್ಲದಿದ್ರೆ ಗಂಭೀರವಾಗಬಹುದು. ಹಾಗಾದರೆ ಪ್ರತಿದಿನ ಇದರ ಆರೈಕೆಯನ್ನ ನಾವು ಹೇಗೆ ಮಾಡಬೇಕು? ಪೋಷಕರಾಗಿ ನಾವು ಏನ್ ಮಾಡಬಹುದು? ಬನ್ನಿ, ಕೆಲವು ತುಂಬಾನೇ ಸರಳವಾದ ಮತ್ತು ಪರಿಣಾಮಕಾರಿಯಾದ ಸ್ಟೆಪ್ಸ್ಗಳನ್ನು ನೋಡೋಣ. ನಾವು ಅನುಸರಿಸಬೇಕಾದ ಪ್ರಮುಖ ವಿಧಾನ ಅಂದ್ರೆ ಡ್ರೈ ಕೇರ್, ಅಂದ್ರೆ ಅದನ್ನ ಒಣಗಿದ ಸ್ಥಿತಿಯಲ್ಲಿಡೋದು. ಮೊದಲನೇ ಮತ್ತು ಅತಿ ಮುಖ್ಯವಾದ ವಿಷಯ, ಹೊಕ್ಕಳ ಬಳ್ಳಿಯನ್ನ ಮುಟ್ಟುವ ಮೊದಲು ನಿಮ್ಮ ಕೈಗಳನ್ನ ಸೋಪ್ ಹಾಕಿ ಚೆನ್ನಾಗಿ ತೊಳೆದುಕೊಳ್ಳಿ. ಎರಡನೇದು, ಮಗುವಿಗೆ ಡೈಪರ್ ಹಾಕುವಾಗ ಅದನ್ನ ಹೊಕ್ಕಳ ಬಳ್ಳಿಯ ಕೆಳಗೆ ಬರೋ ಹಾಗೆ ಮಡಚಿಡಿ. ಇದರಿಂದ ಅದಕ್ಕೆ ಚೆನ್ನಾಗಿ ಗಾಳಿ ಆಡುತ್ತೆ. ಅದು ಉದುರು ತನಕ ಮಗುವಿಗೆ ಟಬ್ಬಾತ್ ಮಾಡಿಸ್ಬೇಡಿ, ಸ್ಪಾಂಜ್ ಸ್ನಾನನೇ ಸಾಕು. ಒಂದು ವೇಳೆ ಮಲ ಅಥವಾ ಮೂತ್ರ ತಾಗಿದ್ರೆ ತಕ್ಷಣ ಸ್ವಚ್ಛವಾದ ಹತ್ತಿಯನ್ನ ನೀರಿನಲ್ಲಿ ಅದ್ದಿ ನಿಧಾನವಾಗಿ ಒರೆಸಿ ಆ ಜಾಗವನ್ನ ಒಣಗಿಸಿ. ಅಷ್ಟೇ. ಈಗ ಕೆಲವು ಮಾಡಬಾರ್ದ ತಪ್ಪುಗಳ ಬಗ್ಗೆ ಮಾತಾಡೋಣ. ಹೊಕ್ಕಳ ಬಳ್ಳಿ ಒಣಗೆ ತೂಗಾಡ್ತಿದ್ರೂ ಅದನ್ನ ಕೈಯಿಂದ ಎಳೆಯೋಕೆ ಹೋಗ್ಬೇಡಿ. ಅದು ತಾನಾಗೇ ಬೀಳ್ಬೇಕು. ವೈದ್ಯರು ಹೇಳದ ಹೊರತು ಆಲ್ಕೋಹಾಲ್, ಸ್ಪಿರಿಟ್ ಅಥವಾ ಯಾವುದೇ ಪೌಡರ್ ಬಳಸಬೇಡಿ. ಮಗುವಿಗೆ ಸಡಿಲವಾದ ಗಾಳಿ ಆಡುವ ಬಟ್ಟೆಗಳನ್ನ ಹಾಕಿ. ಹಾಗೆ ಕೆಲವರು ಮಾಡುವ ಹಾಗೆ ನಾಣ್ಯ, ಪಟ್ಟಿ ಅಥವಾ ಟೇಪ್ಗಳನ್ನ ಹೊಕ್ಕಳದ ಮೇಲೆ ಅಂಟಿಸೋಕೆ ಹೋಗ್ಬೇಡಿ. ಇದರಿಂದ ಸೋಂಕು ತಗುಲುವ ಸಾಧ್ಯತೆ ಹೆಚ್ಚಾಗುತ್ತೆ. ಆರೈಕೆ ಮಾಡುವಾಗ ಕೆಲವು ಬದಲಾವಣೆಗಳು ಸಹಜವಾಗಿ ಕಾಣಿಸುತ್ತೆ. ಇದರಲ್ಲಿ ಯಾವುದು ನಾರ್ಮಲ್, ಯಾವುದ್ರ ಬಗ್ಗೆ ನಾವು ತಲೆ ಕೆಡಿಸ್ಕೋಬೇಕು ಅಂತ ತಿಳ್ಕೊಂಡ್ರೆ ಸುಮ್ಮನೆ ಟೆನ್ಷನ್ ಮಾಡ್ಕೊಳ್ಳೋದು ತಪ್ಪುತ್ತೆ ಅಲ್ವಾ? ಇಲ್ನೋಡಿ, ಸಾಮಾನ್ಯ ಮತ್ತು ಅಸಹಜ ಲಕ್ಷಣಗಳ ನಡುವಿನ ವ್ಯತ್ಯಾಸ ಸ್ಪಷ್ಟವಾಗಿದೆ. ಹೊಕ್ಕಳ ಬಳ್ಳಿ ಬೀಳುವಾಗ 1-2 ಹನಿ ರಕ್ತ ಬರೋದು ಅಥವಾ ಅದರ ಸುತ್ತ ಸ್ವಲ್ಪ ಒಣಗಿದ ರಕ್ತ ಇರೋದು ತೀರಾ ಸಾಮಾನ್ಯ. ಇದಕ್ಕೆ ಗಾಬರಿ ಆಗ್ಬೇಡಿ. ಆದ್ರೆ ನಿರಂತರವಾಗಿ ರಕ್ತ ಸೋರ್ತಿದ್ರೆ ಅಥವಾ ಹಳದಿ, ಹಸಿರು ಬಣ್ಣದ ಕೀವು ಬರ್ತಿದ್ರೆ ಅಥವಾ ಅಲ್ಲಿಂದ ಕೆಟ್ಟ ವಾಸನೆ ಬರ್ತಿದ್ರೆ ಅದು ಅಸಹಜ. ಆಗ ನಾವು ಗಮನ ಕೊಡ್ಲೇಬೇಕು. ಹಾಗಾದ್ರೆ ನಾವು ನಿಜವಾಗ್ಲೂ ಯಾವುದ್ರ ಬಗ್ಗೆ ಹುಷಾರಾಗಿರ್ಬೇಕು? ಯಾವ ಸೈನ್ಸ್ ಬಂದ್ರೆ ನಾವು ತಕ್ಷಣ ಅಲರ್ಟ್ ಆಗ್ಬೇಕು? ಇದನ್ನ ತಿಳ್ಕೊಳ್ಳೋದು ತುಂಬಾ ಅವಶ್ಯಕ. ಈಗ ನಾವು ಮಾತಾಡೋದು ಡೇಂಜರ್ ಸೈನ್ಸ್, ಅಂದ್ರೆ ಅಪಾಯದ ಸಂಕೇತಗಳ ಬಗ್ಗೆ. ನೆನ್ಪಿಡಿ, ಇದರ ಬಗ್ಗೆ ತಿಳ್ಕೊಂಡ್ರೆ ನಾವು ಭಯ ಪಡೋದಿಲ್ಲ, ಬದಲಾಗಿ ಎಚ್ಚರವಾಗಿರ್ತೀವಿ. ಸೋಂಕಿನ ಲಕ್ಷಣಗಳನ್ನ ಹೇಗೆ ಗುರ್ತಿಸೋದು ಅಂತ ನೋಡೋಣ. ಈ ಲಕ್ಷಣಗಳನ್ನ ದಯವಿಟ್ಟು ಗಮನವಿಟ್ಟು ನೋಡಿ. ಹೊಕ್ಕಳ ಬಳ್ಳಿಯ ಸುತ್ತ ಚರ್ಮ ಕೆಂಪಾಗೋದು ಅಥವಾ ಊದ್ಕೊಳ್ಳೋದು, ಆ ಜಾಗವನ್ನ ಮುಟ್ಟಿದಾಗ ಬಿಸಿಯಾಗಿರೋದು, ಕೀವು ಬರೋದು, ಕೆಟ್ಟ ವಾಸನೆ, ಮಗುವಿಗೆ 100.4 ಡಿಗ್ರಿ ಫ್ಯಾರನ್ಹೀಟ್ಗಿಂತ ಹೆಚ್ಚು ಜ್ವರ ಬರೋದು, ಅಥವಾ ಮಗು ಸುಮ್ಮನೆ ಕಿರಿಕಿರಿ ಮಾಡ್ತಿದ್ರೆ, ನಿರಂತರ ಅಳ್ತಿದ್ರೆ ಅಥವಾ ತುಂಬಾ ಮಂಕಾಗಿದ್ರೆ, ಇವುಗಳಲ್ಲಿ ಒಂದೇ ಒಂದು ಲಕ್ಷಣ ಕಂಡ್ರೂ ಅದನ್ನ ಮೆಡಿಕಲ್ ಎಮರ್ಜೆನ್ಸಿ ಅಂತ ಪರಿಗಣಿಸಿ ತಡಮಾಡದೆ ತಕ್ಷಣ ವೈದ್ಯರನ್ನ ಸಂಪರ್ಕಿಸಿ. ಕೆಲವೊಮ್ಮೆ ಹೊಕ್ಕಳ ಬಳ್ಳಿ ಉದುರಿದ ಮೇಲೆ ಹೊಕ್ಕಳದ ಮಧ್ಯದಲ್ಲಿ ಒಂದು ಸಣ್ಣ ಕೆಂಪು ತೇವಾದ ಗುಳ್ಳೆಯ ಥರ ಕಾಣಿಸ್ಕೊಳ್ಬಹುದು. ಇದನ್ನ ಅಂಬಿಲಿಕಲ್ ಗ್ರ್ಯಾನುಲೋಮಾ ಅಂತ ಕರಿತೀವಿ. ಇದು ಸಾಮಾನ್ಯವಾಗಿ ಅಪಾಯಕಾರಿ ಅಲ್ಲ ಮತ್ತು ತಾನಾಗಿಯೇ ವಾಸಿಯಾಗುತ್ತೆ. ಆದರೂ ಈ ರೀತಿ ಏನಾದರೂ ಕಂಡ್ರೆ ನಿಮ್ಮ ವೈದ್ಯರಿಗೆ ತಿಳಿಸೋದು ಒಳ್ಳೆಯದು. ಪೋಷಕರಾಗಿ
ಯಾವಾಗ ಡಾಕ್ಟರ್ ಹತ್ರ ಹೋಡ್ಬೇಕು, ಯಾವಾಗ ನೆಕ್ಸ್ಟ್ ವಿಸಿಟ್ವರೆಗೂ ಕಾಯಬಹುದು ಅನ್ನೋ ಗೊಂದಲ ಸಹಜ. ಬನ್ನಿ, ಈ ನಿರ್ಧಾರವನ್ನ ಹೇಗೆ ಸುಲಭವಾಗಿ ತಗೋಬಹುದು ಅಂತ ನೋಡೋಣ. ಈ ಟೇಬಲ್ ಗಮನಿಸಿ. ಎಡಭಾಗದಲ್ಲಿರೋ ಲಕ್ಷಣಗಳು ಅಂದ್ರೆ ಸೋಂಕಿನ ಯಾವುದೇ ಚಿಹ್ನೆಗಳು, ನಿಲ್ಲದ ರಕ್ತಸ್ರಾವ, ಜ್ವರ ಅಥವಾ ಹೊಕ್ಕಳನ್ನ ಮುಟ್ಟಿದಾಗ ಮಗು ಅತ್ರೆ ತಕ್ಷಣವೇ ವೈದ್ಯರನ್ನ ಸಂಪರ್ಕಿಸಬೇಕು. ಇನ್ನೊಂದೆಡೆ ಬಲಭಾಗದಲ್ಲಿರೋ ಹಾಗೆ ಹೊಕ್ಕಳ ಬಳ್ಳಿ 4ರಿಂದ 6 ವಾರ ಆದ್ರೂ ಬೀಳದಿದ್ರೆ ಅಥವಾ ಗ್ರ್ಯಾನುಲೋಮಾ ಕಾಣಿಸ್ಕೊಂಡ್ರೆ ಇದನ್ನ ನಿಮ್ಮ ಮುಂದಿನ ರೆಗ್ಯುಲರ್ ಚೆಕಪ್ನಲ್ಲಿ ವೈದ್ಯರ ಜೊತೆ ಚರ್ಚಿಸಬಹುದು. ಹಾಗಾದ್ರೆ ಇಡೀ ವಿಷಯವನ್ನ ಕೇವಲ 3 ಪಾಯಿಂಟ್ಸ್ನಲ್ಲಿ ನೆನ್ಪಿಟ್ಕೊಳ್ಳೋದಾದ್ರೆ, ಮೊದಲನೇದು ಅದನ್ನ ಸ್ವಚ್ಛವಾಗಿಡಿ, ಎರಡನೇದು ಒಣಗಿಸಿಡಿ, ಮತ್ತು ಮೂರನೇದು ಕೆಂಪಾಗೋದು, ಊತ ಮತ್ತು ಕೆಟ್ಟ ವಾಸನೆಯಂತಹ ಸೋಂಕಿನ ಲಕ್ಷಣಗಳ ಬಗ್ಗೆ ಎಚ್ಚರವಾಗಿರಿ. ಇಷ್ಟು ಮಾಡಿದ್ರೆ ಸಾಕು. ಕಿಡ್ಸ್ ಕನ್ಸಲ್ಟೆಂಟ್ ಚಾನೆಲ್ನ ಈ ಮಾಹಿತಿ ನಿಮಗೆ ಖಂಡಿತವಾಗಿಯೂ ಉಪಯುಕ್ತವಾಗಿದೆ ಅಂತ ಭಾವಿಸ್ತೇನೆ. ಈ ಮಾಹಿತಿ ಇಷ್ಟವಾಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ನಿಮ್ಮ ಹಾಗೆ ಇರೋ ಬೇರೆ ಪೋಷಕರೊಂದಿಗೆ ಶೇರ್ ಮಾಡಿ, ಮತ್ತು ಇದೇ ತರಹದ ಉಪಯುಕ್ತ ವಿಷಯಗಳಿಗಾಗಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನೆನಪಿರ್ಲಿ, ಆರೋಗ್ಯವೇ ಭಾಗ್ಯ. ಮಗುವಿನ ಆರೋಗ್ಯದ ಈ ಸುಂದರ ಪಯಣದಲ್ಲಿ ಮುಂದಿನ ಹೆಜ್ಜೆ ಯಾವುದು? ಸರಿಯಾದ ಮಾಹಿತಿಯನ್ನ ಪಡ್ಕೊಳ್ಳೋದೇ ನಿಮ್ಮ ನಿಜವಾದ ಶಕ್ತಿ. ಜ್ಞಾನದೊಂದಿಗೆ ನಿಮ್ಮ ಪೋಷಣೆಯ ಪಯಣವನ್ನ ಆತ್ಮವಿಶ್ವಾಸದಿಂದ ಮುಂದುವರಿಸಿ. ಕೊನೆಯದಾಗಿ ಒಂದು ಪ್ರಮುಖ ಸೂಚನೆ. ಇಲ್ಲಿ ನೀಡಲಾದ ಮಾಹಿತಿ ಕೇವಲ ಶೈಕ್ಷಣಿಕ ಉದ್ದೇಶಕ್ಕಾಗಿ. ಇದು ಯಾವುದೇ ಕಾರಣಕ್ಕೂ ವೈದ್ಯಕೀಯ ಸಲಹೆಗೆ ಬದಲಾಗಿಲ್ಲ. ನಿಮ್ಮ ಮಗುವಿನ ಆರೋಗ್ಯಕ್ಕೆ ಸಂಬಂಧಿಸಿದ ಯಾವುದೇ ಸಮಸ್ಯೆಗಳಿಗೆ ದಯವಿಟ್ಟು ಅರ್ಹ ವೈದ್ಯರನ್ನೇ ಸಂಪರ್ಕಿಸಿ. ಯಾವುದೇ ತುರ್ತು ಪರಿಸ್ಥಿತಿಯಲ್ಲಿ ತಕ್ಷಣ ವೈದ್ಯಕೀಯ ಸಹಾಯವನ್ನ ಪಡೆಯಿರಿ. ಧನ್ಯವಾದಗಳು.